ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿಗೆ ಬಹಳ ಈಸಿಯಾದಂಥ ಒಂದು ಗೋಧಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಬಟ್ಲಷ್ಟು ಗೋಧಿ ಹಿಟ್ಟನ್ನು, ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟನ್ನು ನಾನು ತಗೊಂಡಿದ್ದೀನಿ. ಇದೆರಡನ್ನೂ ಸೇರಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಗೋಧಿ ದೋಸೆಗೆ ಹಿಟ್ಟನ್ನು ಬೆಳಿಗ್ಗೆ ನೀವು ತಿಂಡಿ ಮಾಡಬೇಕಾದ್ರೆ ಹಿಟ್ಟನ್ನು ರಾತ್ರಿಯೇ ಕಲಸಿಟ್ಕೋಬೋದು. ಬೆಳಿಗ್ಗೆ ಸ್ವಲ್ಪ ಹುಳಿನೂ ಬಂದಿರುತ್ತೆ, ಹಾಗೂ ನೀರು ಜಾಸ್ತಿ ಆದರೆ ಮೇಲೆ ಕಲೆಕ್ಟಾಗಿ ನೀರನ್ನು ಚೆಲ್ಬಿಟ್ರೆ ದೋಸೆ ತುಂಬ ಸೂಪರಾಗಿ ಬರುತ್ತೆ ಈ ಗೋಧಿ ದೋಸೆ. ಅಥವಾ ನೀವು ಅರ್ಜೆಂಟಾಗಿ ಮಾಡ್ಕೋಬೇಕಿದ್ರೆ 1-2 ಗಂಟೆ ಮೊದಲು ಕಲಿಸ್ಬಿಟ್ಟು ಇಟ್ಕೋಬೋದು 2 ಹಿಟ್ಟನ್ನು. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಕಡ್ದು ಮಜ್ಜಿಗೆ ಇದ್ದರೆ ಕಡ್ದು ಮಜ್ಜಿಗೆನೇ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ನೀರು ಹಾಕಿಬಿಟ್ಟು ಕೂಡ ಕಲಿಸ್ಕೋಬೋದು. ಹಿಟ್ಟಿಗೆ ಎಷ್ಟು ಬೇಕೋ ಮಜ್ಜಿಗೆ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ತುಂಬ ದಪ್ಪನೂ ಕಲಿಸ್ಕೋಬಾರ್ದು. ದೋಸೆ ಸ್ವಲ್ಪ ದಪ್ಪ ಆದರೆ ಗಂಟೆ ಆಗಿಬಿಡುತ್ತೆ. ತುಂಬ ನೀರಾಗೆ ಕಲಿಸ್ಕೋಬೋದು, ಅಂದರೆ ನೀರು ದೋಸೆ ಥರ ಹಾಕ್ಕೋಬೋದು. ಆ್ಯಕ್ಚುಲಿ ಈಗ ಸ್ವಲ್ಪ ಮಜ್ಜಿಗೆ ಕಮ್ಮಿ ಆಯಿತು, ನಾನು ಪುನಃ ಹಾಕೋತಾ ಇದ್ದೀನಿ. ನೋಡಿ, ಹಿಟ್ಟು ಕಲಿಸ್ಕೊಂಡಾಗಿದೆ ನಾನು. ನಿಮ್ಗೆ ಹಿಟ್ಟು ತುಂಬ ನೀರು ಅನಿಸಿದ್ರೆ ಒಂಚೂರು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಸೇರಿಸ್ಕೊಂಡು ಸರಿ ಮಾಡ್ಕೋಬೋದು. ಹಿಟ್ಟು ತುಂಬ ಗಟ್ಟಿ ಆದ್ರೂ ಮಜ್ಜಿಗೆನೂ ಸ್ವಲ್ಪ ನೀರು ಹಾಕ್ಕೋಬೋದು. ಈ ಥರ ಒಂಚೂರು ಗಂಟಿಲ್ದಂಗೆ ಕಲಿಸ್ಕೋಬೇಕು ಹಿಟ್ಟನ್ನು. ಆಮೇಲೆ ಸ್ವಲ್ಪ ನೀರು ನಿಂತ್ಕೊಂಡಿದ್ದೆ, ಇದನ್ನು ಚೆಲ್ಬಿಡ್ತೀನಿ ನಾನು. ಹಿಟ್ಟು ಅವಾಗ ದೋಸೆ ಹಿಟ್ಟಿನ ಅದಕ್ಕೆ ಬಂದುಬಿಡುತ್ತೆ. ಆಮೇಲೆ ನಾವು ದೋಸೆ ಇಟ್ಕೋಬೋದು. ಕಲ್ಲು ಕಾದಿದೆ, ಈಗ ದೋಸೆ ಹಾಕ್ಕೊಳ್ಳೋಣ. ದೋಸೆ ಕಾದಿದೆ, ತಿರುಗಿಸಿ ಹಾಕ್ತಾ ಇದ್ದೀನಿ. ನೋಡಿ, ತಿರುಗಿಸಿ ಹಾಕಿದ ದೋಸೆ ಕಾದಿದೆ. ನೋಡಿ, ದೋಸೆ ತಿನ್ನಲು ರೆಡಿಯಾಗಿದೆ. ನಾನಿನ್ನು ಸ್ವಲ್ಪ ಶೇಂಗಾ ಚಟ್ನಿ ಪುಡಿನೂ ತೆಂಗಿನೆಣ್ಣೆನೂ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಸಾಂಬಾರು ಇಟ್ಕೊಂಡಿದ್ದೀನಿ. ಈ ಗೋಧಿ ದೋಸೆ ಬೆಳಗಿನ ಉಪಹಾರ ನಿಮ್ಗೆ ಹೇಗೆ ಅನ್ನಿಸ್ತೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.